ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಮುಖ್ಯ ಉದ್ದೇಶ ಪ್ರತಿ ವರ್ಷದಂತೆ ರಾಮಕೃಷ್ಣ ಶಾಲೆಯಲ್ಲಿ ಕಳೆದ 18 ವರ್ಷಗಳಿಂದ ಜನ್ಮದಾತರಿಗೆ ಪಾದಪೂಜೆ ಕಾರ್ಯಕ್ರಮವನ್ನ ಜನವರಿ 1 ಕಲ್ಪತರು ದಿನದಂದು ನಾವು ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದ್ದೀವಿ. ವೆಂಕಟರಮಣವರ ಕನಸಿದು. ತಂದೆ ತಾಯಿಗಳ ಬಗ್ಗೆ ಮಕ್ಕಳಲ್ಲಿ ಒಂದು ಒಳ್ಳೆಯ ಭಾವನೆಯನ್ನ ಬಿತ್ತಬೇಕು. ತಂದೆ ತಾಯಿ ಮಕ್ಕಳಿಗಾಗಿ ಏನೇನು ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಅನ್ನೋದು ಮಕ್ಕಳಿಗೆ ಅರ್ಥ ಆಗ್ಬೇಕು. ತಂದೆ ತಾಯಿಗಳನ್ನ ಮಕ್ಕಳು ಎಲ್ಲೂ ಕಡೆಗಣಿಸಬಾರ್ದು. ತಮ್ಮ ಯಶಸ್ಸಿನ ಪ್ರತಿ ಹಂತಕ್ಕೂ ತಂದೆ ತಾಯಿನೇ ಕಾರಣ ಅನ್ನೋದನ್ನ ನಾವು ಹಂತ ಹಂತವಾಗಿ ಮಕ್ಕಳಿಗೆ ತಿಳಿ ಹೇಳಬೇಕು. ಆ ನಿಟ್ಟಿನಲ್ಲಿ ಒಂದು ಆಧ್ಯಾತ್ಮಿಕದ ಚಿಂತನೆಯನ್ನ ಕೂಡ ಮಕ್ಕಳಲ್ಲಿ ಮೂಡಿಸ್ಬೇಕು ಅನ್ನೋದು ಅವರ ಒಂದು ಆಶಯ ಆಗಿತ್ತು. ಆ ಆಶಯದಂತೆ ಕಳೆದ 18 ವರ್ಷಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ರಾಮಕೃಷ್ಣ ಪರಮಹಂಸರು ಜನವರಿ 1ರಂದು ತಮ್ಮ ಭಕ್ತಾದಿಗಳಿಗೆ ಆಧ್ಯಾತ್ಮಿಕ ಚಿಂತನೆಯನ್ನ ಹಂಚಿದಂತ ದಿನ, ಅವರ ಆಧ್ಯಾತ್ಮಿಕ ಪೂರೈಕೆಗಳನ್ನ ಪೂರೈಸಿದಂತ ದಿನ ಅಂತ ಹೇಳಿ ನಾವು ಅನ್ಕೋತೀವಿ. ಮಕ್ಕಳಿಗೆ ತಂದೆ ತಾಯಿನೇ ಎಲ್ಲ. ಆ ನಿಟ್ಟಿನಲ್ಲಿ ಮಕ್ಕಳ ತಂದೆ ತಾಯಿಯರ ಬಾಂಧವ್ಯವನ್ನ ಬೆಸೆಯುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಾವು ಆಚರಿಸ್ತಾ ಇದ್ದೀವಿ. 92-93ರಲ್ಲಿ 5 ಜನ ಹಾಸ್ಟೆಲ್ ಮಕ್ಕಳು, 8 ಜನ ಔಟರ್ಸ್ ಮಕ್ಕಳೊಂದಿಗೆ ಪ್ರಾರಂಭವಾದಂತ ರಾಮಕೃಷ್ಣ ಶಾಲೆ ವೆಂಕಟರಮಣವರ ಅವಿರತ ಪ್ರಯತ್ನದಿಂದ ಹೆಚ್ಚು ಕಡಿಮೆ ಈಗ ಒಂದು 5,000 ಮಕ್ಕಳು ಓದುವಂತ ಸ್ಥಿತಿ ಬಂದಿದೆ. ಜೊತೆಗೆ ಸಾಧನೆ ಪ್ರತಿ ವರ್ಷ ಶೈಕ್ಷಣಿಕ ರಂಗದಲ್ಲಿರ್ಬೋದು, ಕ್ರೀಡಾ ರಂಗದಲ್ಲಿರ್ಬೋದು, ವೈಜ್ಞಾನಿಕ ರಂಗದಲ್ಲಿರ್ಬೋದು ನಮ್ಮ ಮಕ್ಕಳ ಪ್ರತಿಭೆ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಸದಾಕಾಲ ಮಿಂಚಿಸ್ತಾ ಇದೆ. 625ಕ್ಕೆ 625 ಅಂಕಗಳನ್ನ 4 ಮಕ್ಕಳು ಆಲ್ರೆಡಿ ಈಗ ಪಡ್ಕೊಂಡಿದ್ದಾರೆ. ಈ ವರ್ಷದ ಸಂತೋಷದ ಸಂಗತಿ ಅಂದ್ರೆ ನಮ್ಮ ಶಾಲೆಯ ಒಟ್ಟು 5 ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಚಿನ್ಮಯ್ ಎಂ ಗೌಡ ಅನ್ನೋ ಮಗು 8ನೇ ತರಗತಿ ಮಗು ರಾಷ್ಟ್ರ ಮಟ್ಟದ ಈಜು ಸ್ಪರ್ಧೆಯಲ್ಲಿ ಗುಜರಾತ್ನಲ್ಲಿ ಭಾಗವಹಿಸಿದ್ದಾಳೆ. ಹಾಗೆ ವಿಲಾಸ್ ಆಂಡ್ರೆ ಅನ್ನೋ ಮಗು ಚೆಸ್ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭೂಪಾಳಂನಲ್ಲಿ ಅವನು ತನ್ನ ಪ್ರತಿಭೆಯನ್ನ ಪ್ರದರ್ಶನ ಮಾಡಿದ್ದಾನೆ. ಹಾಗೆ ವೇದಾ ಕೆ ಅನ್ನೋ ಮಗು ಹ್ಯಾಮರ್ ಥ್ರೋನಲ್ಲಿ ಮಧ್ಯಪ್ರದೇಶದಲ್ಲಿ ನಡೆದಂತ ಹ್ಯಾಮರ್ ಥ್ರೋನಲ್ಲಿ ಭಾಗವಹಿಸಿದ್ದಾಳೆ. ಇದಲ್ಲದೆ ಜನವರಿ 21ರಿಂದ ಜನವರಿ 25ರವರೆಗೆ ಪಾಂಡಿಚೇರಿಯಲ್ಲಿ ದಕ್ಷಿಣ ಭಾರತ ವಲಯ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ನಡೀತಾ ಇದೆ. ಆ ವಸ್ತು ಪ್ರದರ್ಶನದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಂತ ಪ್ರೀತಮ್ SM ಮತ್ತೆ ಚಿರಂತನ್ ಅನ್ನೋ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಈ ಎಲ್ಲ ಮಕ್ಕಳ ಸಾಧನೆಯನ್ನ ಕಾರ್ಯಕ್ರಮ ನಡೆಯುತ್ತೆ. 10 ಗಂಟೆಯಿಂದ ವೇದಿಕೆ ಕಾರ್ಯಕ್ರಮವನ್ನ ನಾವು ಹಾಕೊಂಡಿದೀವಿ. 11 ಗಂಟೆಯಿಂದ ಪಾದಪೂಜೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ನಮ್ಮ ಸಾಣೇಹಳ್ಳಿ ಮಠದ ಪಂಡಿತಾರಾಧ್ಯ ಸ್ವಾಮೀಜಿಯವರು ವಹಿಸ್ಕೊತಾ ಇದ್ದಾರೆ. ಹಾಗೆ ಪ್ರಖ್ಯಾತ ವಾಗ್ಮಿ, ಕಗ್ಗದ ಉಪನ್ಯಾಸಕರು ಅಂತ ಹೇಳಿ ನಿಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವಂತ GS ನಟೇಶ್ ಸರ್ ಅವರು ಅಂದಿನ ಮುಖ್ಯ ಉಪನ್ಯಾಸಕರಾಗಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯಲ್ಲಿ ಓದಿ ಒಂದು ಸಾಧನೆಯನ್ನ ಮಾಡಿದಂತ ಒಂದು ಮಗುವನ್ನ ನಾವು ಸನ್ಮಾನ ಮಾಡ್ತೀವಿ. ಈ ವರ್ಷ ಡಾಕ್ಟರ್ ಸುಮನ್ ಪಾಟೀಲ್ ಅಂತ ಹೇಳಿ ಆರ್ಥೋ ಇಲ್ಲಿ ಸರ್ಜಿ ಹಾಸ್ಪಿಟಲ್ ಅಲ್ಲೇ ವರ್ಕ್ ಮಾಡ್ತಿರುವಂತ ಮಗುವನ್ನ ನಾವು ಈ ಸನ್ಮಾನದಲ್ಲಿ ವೇದಿಕೆಯಲ್ಲಿ ಸನ್ಮಾನಿಸೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದೀವಿ. ಸುಮಾರು 830 ಮಕ್ಕಳು, ಗಂಡು ಮತ್ತೆ ಹೆಣ್ಣು ಮಕ್ಕಳು ಸೇರಿ 830 ಮಕ್ಕಳು ಈ ವರ್ಷದ ಪಾದಪೂಜೆ ಕಾರ್ಯಕ್ರಮದಲ್ಲಿ ಅವರ ಪೋಷಕರೊಂದಿಗೆ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನೆರವೇರಿಸೋದಕ್ಕೆ ನಮ್ಗೆಲ್ಲ ಶಕ್ತಿ ಕೊಡ್ಲಿ. ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ ಸದಾ ಹೀಗೆ ಇರ್ಲಿ. ಸಂಸ್ಥೆಯೊಂದಿಗೆ ನಿಮ್ಮೆಲ್ಲರ ಸಹಕಾರ ಇರ್ಲಿ. ಮತ್ತು ತಂದೆ ತಾಯಿಗಳಿಗೂ ಒಂದು ಬಾಂಧವ್ಯ ಏನಿದೆ ಅದು ಬೆಳೆಯಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆ ಒಂದು ಸ್ಥಿತಿ ನಮ್ಮ
ದೇಶದಲ್ಲೂ ಪ್ರಾರಂಭ ಆಗಿದೆ. ಆದ್ದರಿಂದನೇ ಈಗ ಈ ಸರ್ಕಾರದವರು ಮನಗಂಡು ಈ ಅಂಗನವಾಡಿಗಳನ್ನ ಪ್ರಾರಂಭ ಮಾಡಿದ್ದಾರೆ. ಅಂಗನವಾಡಿಗಳಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತಂದೆ ತಾಯಿ ಮಗುವಿನ ಕರ್ಕೊಂಡು ಬಂದು ಬಿಡ್ತಾರೆ, ಸಾಯಂಕಾಲ ಕರ್ಕೊಂಡು ಹೋಗ್ತಾರೆ, ಮತ್ತು ಮಾರನೇ ದಿನ ಬಂದು ಬಿಡ್ತಾರೆ. ಯಾಕೆಂತ ಹೇಳಿದ್ರೆ ತಂದೆ ತಾಯಿ ಇಬ್ಬರೂ ಹಣದ ಹಿಂದೆ ಬಿದ್ದಿದ್ದಾರೆ. ಅಂದರೆ ದುಡಿಮೆಯ ಒಂದು ಹಠದಲ್ಲಿ ಅವರು ಮುಂದುವರಿತಾ ಇದ್ದಾರೆ. ಆದ್ದರಿಂದ ಇಲ್ಲಿ ನಾವು ಏನು ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ಬರೀ ಮಕ್ಕಳಿಗೆ ನಾವು ಪಾದಪೂಜೆಯನ್ನು ಮಾಡಿ ಆಧ್ಯಾತ್ಮಿಕ ಒಂದು ನೆಲೆಯನ್ನು ಕಲ್ಪಿಸಿಕೊಡೋದಕ್ಕಿಂತ ಮುಂಚಿತವಾಗಿ ತಂದೆ ತಾಯಿಗಳಿಗೆ ಸಹ ಮಕ್ಕಳು ಅಂದರೆ ಏನು, ಮಕ್ಕಳನ್ನು ಯಾವ ಥರ ಬೆಳೆಸಬೇಕು ಅಂತಕ್ಕಂಥ ಒಂದು ವಿಜ್ಞಾನವನ್ನು ಕಲ್ಪಿಸಲಿಕ್ಕೋಸ್ಕರ ನಾವು ಈ ಪಾದಪೂಜೆಯನ್ನು ಇದು ಮಾಡ್ತೀವಿ. ಯಾಕೆಂತ ಹೇಳಿದ್ರೆ ಅವರಿಗೂ ಅರ್ಥ ಆಗಬೇಕು, ನಮ್ಮ ಮಕ್ಕಳನ್ನು ನಾವು ಯಾವ ಥರ ನೋಡ್ಕೊಬೇಕು. ಇಲ್ಲದೇ ಇದ್ದರೆ ನಮಗೆ ಮುಂದೆ ಯಾವ ಥರ ಒಂದು ವ್ಯವಸ್ಥೆ ಬರುತ್ತೆ ನಮ್ಮ ವಯಸ್ಸಾದಾಗ ಅಂತಕ್ಕಂಥದ್ದು ಅವ್ರಿಗೆ ಪರಿಜ್ಞಾನ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಪಾದಪೂಜೆಯ ವ್ಯವಸ್ಥೆಯನ್ನು ವೆಂಕಟರಮಣವರಿದ್ದಾರೆ. ಈಗ ತಂದೆ ತಾಯಿಗಳು ಏನಾಗ್ತಿದ್ದಾರೆ ಅಂತ ಹೇಳಿದ್ರೆ ಮಕ್ಕಳಿಂದ ತುಂಬ ದೂರ ಆಗ್ತಾ ಇದ್ದಾರೆ. ಹಾಗಾಗಿ ಈ ಮಕ್ಕಳು ಸಹ ತಂದೆ ತಾಯಿಗಳಿಂದ ದೂರ ಆಗ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಈ ತಂದೆ ತಾಯಿಗಳು ಮದುವೆ ಆದ ನಂತರ ನಿಮಗೆ ಗೊತ್ತಿರುವಂತೆ ಈ ಏನು ತಂದೆ ತಾಯಿಗಳ ಮೇಲೆ ಪ್ರೀತಿ ಇರ್ತದೋ ಅದರಲ್ಲಿ ಹಂಚಿ ಹೋಗುತ್ತೆ, ಅರ್ಧ ಆಗುತ್ತೆ. ಯಾಕಂದರೆ ಹೆಂಡತಿ ಕಡೆ ಒಂದು ಅರ್ಧ ಮತ್ತು ತಂದೆ ತಾಯಿಗಳ ಕಡೆ ಅರ್ಧ ಆಗುತ್ತೆ. ಅದೇ ಒಂದು ಮಗು ಹುಟ್ಟಿದ ನಂತರ ಮತ್ತೆ ಅದರಲ್ಲಿ ಅರ್ಧ ಆಗುತ್ತೆ. ಆವಾಗ ತಂದೆ ತಾಯಿಗೆ ಉಳಿತಕ್ಕಂಥದ್ದು ಓನ್ಲಿ ಕಾಲು ಭಾಗ ಪ್ರೀತಿ ವಿಶ್ವಾಸ. ಅದು ಎಷ್ಟೋ ಸಾರಿ ಇಲ್ಲದ ಒಂದು ಪರಿಸ್ಥಿತಿ ಬರುತ್ತೆ. ಆಗ ಈಗ ನೀವು ನೋಡ್ತಿರೋ ಹಾಗೆ ಹೆಚ್ಚು ಅಂಗನವಾಡಿ ಥರನೇ ವೃದ್ಧಾಶ್ರಮಗಳು ಬೆಳೀತಾ ಇದೆ. ಈ ವೃದ್ಧಾಶ್ರಮ ಬೆಳೆಯಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ತಂದೆ ತಾಯಿಗಳ ಒಂದು ನಿರ್ಲಕ್ಷ್ಯ. ಆದ್ದರಿಂದ ಈ ತಂದೆ ತಾಯಿಗಳಿಗೂ ಸಹ ನಿಮ್ಮನ್ನು ನೀವು ಮಕ್ಕಳನ್ನು ಯಾವ ಥರ ನೋಡ್ಕೊತೀರೋ ಅದೇ ರೀತಿ ಒಳಗೆ ಕೊನೆಯ ಕಾಲದಲ್ಲಿ ನಿಮ್ಮ ಮಕ್ಕಳು ನಿಮ್ಮನ್ನು ಅದೇ ಥರ ನೋಡ್ಕೊತಾರೆ. ಆದ್ದರಿಂದ ನೀವು ಎಚ್ಚರ ಆಗಿರಿ ಅಂತ ಹೇಳಿ ತಿಳಿಸ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿ ನಾವು ಪಾದಪೂಜೆಯನ್ನು ಇಟ್ಕೊಂಡಿದ್ದೀವಿ ಅಂತ ಹೇಳಿ